ವೀಕ್ಷಕರೇ, ಇಷ್ಟು ದಿನ ಕೇರಳ ಎಲೆಕ್ಷನ್ನಲ್ಲಿ ಬ್ಯುಸಿಯಾಗಿದ್ದಂಥ ಹೈಕಮಾಂಡ್ ನಾಯಕರು ಮತ್ತು ಕರ್ನಾಟಕದ ನಾಯಕರು ಸಿ ಎಂ ಡಿ ಸಿ ಎಂ ಸೇರಿದಂತೆ ಎಲ್ಲ ನಾಯಕರು ಕೂಡ ಕೇರಳದ ಸಿ ಎಂ ಆಯ್ಕೆಯಾದ ನಂತರ ಅಥವಾ ಪದಗ್ರಹಣ ಆದ ನಂತರ ಓಡೋಡಿ ಕರ್ನಾಟಕಕ್ಕೆ ಬರ್ತಾರೆ. ಕೇರಳದಲ್ಲಿ ವಿಮಾನ ಏರಿದಂತಹ ನಾಯಕರು ಬೆಂಗಳೂರಿಗೆ ಬಂದಿಳಿದು ನೇರವಾಗಿ ಜಾರ್ಜ್ ಅವರ ನಿವಾಸಕ್ಕೆ ಧಾವಿಸ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದರು, ಸಿ ಎಂ ಸಿದ್ದರಾಮಯ್ಯನವರಿದ್ದರು, ಡಿ ಕೆ ಶಿವಕುಮಾರ್ ಇದ್ದರು, ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಇದ್ದರು. ಎಲ್ಲರೂ ಕೂಡ ಜಾರ್ಜ್ ಅವರ ನಿವಾಸಕ್ಕೆ ಧಾವಿಸ್ತಾರೆ. ಸದ್ಯಕ್ಕೆ ಮಟ್ಟಿಗೆ ಜಾರ್ಜ್ ಅವರ ನಿವಾಸ ಒಂದು ರೀತಿಯ ಶಕ್ತಿ ಕೇಂದ್ರ. ಇದಕ್ಕೆ ಕಾರಣ ಇದೆ, ಇದನ್ನು ನನ್ನ ನಂತರ ಹೇಳ್ತೀನಿ. ಹೋಗಿ ಹೊರಬಂದಂಥ ನಾಯಕರು ಒಂದಿಷ್ಟು ಸಮಜಾಯಿಷಿಯನ್ನು ನೀಡಿದರು. ಅಕ್ಕಪಕ್ಕ ಇರೋರು ಕೂಡ ಒಂದಿಷ್ಟು ಮಾತಾಡಿದರು. ಏನಕ್ಕೆ ಜಾರ್ಜ್ ಮನೆಗೆ ಹೋದರು ಕೇಳಿದರೆ, ಇಲ್ಲ ಜಾರ್ಜ್ ಅವರು ಊಟಕ್ಕೆ ಕರೆದಿದ್ರು, ಕೇರಳದಿಂದ ಬಂದ ನಂತರ ನೇರವಾಗಿ ನಾವು ಅವ್ರ ಮನೆಗಳಿಗೆ ಹೋದ್ವಿ, ಊಟ ಮಾಡಿದ್ವಿ, ಊಟಕ್ಕೆ ವ್ಯವಸ್ಥೆ ಮಾಡಿದರು ಅಂತ ಹೇಳಿದರು. ರಾಜಕೀಯ ನಾಯಕರು ಎಲ್ಲ ಒಂದು ಕಡೆ ಸೇರಿದಾಗ ಈ ಮಾತನ್ನು ಹೇಳಿದ್ರೆ ಯಾರಾದರೂ ನಂಬ್ತಾರ? ಕೇವಲ ಊಟಕ್ಕಾಗಿ ಜಾರ್ಜ್ ಅವರು ಮನೆಗೆ ಹೋಗಿದ್ವಿ ಅಂದರೆ ನಂಬ್ತಾರ? ಖಂಡಿತವಾಗಲೂ ನಂಬಲಿಕ್ಕಿಲ್ಲ. ಒಂದಿಷ್ಟು ಚರ್ಚೆಗಳು ಶುರುವಾದವು. ಕರ್ನಾಟಕದ ರಾಜಕಾರಣದಲ್ಲಿ ಮತ್ತೆ ಈ ಸಿ ಎಂ ಬದಲಾವಣೆ ಚರ್ಚೆ ಅಥವಾ ಶಕ್ತಿಯ ಹಸ್ತಾಂತರ, ಇದ್ರ ಬಗ್ಗೆ ಬಿರುಸಿನ ಚರ್ಚೆಗಳು ಆರಂಭ ಆದವು. ಯಾವಾಗ ಜಾರ್ಜ್ ಮನೆಯಲ್ಲಿ ನಾಯಕರು ಸೇರಿದ್ರಲ್ಲ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಇವರೆಲ್ಲ, ಇದು ಒಂದು ಸೂಚನೆಯನ್ನು ಕೊಡ್ತು. ಹೈಕಮಾಂಡ್ ಮಟ್ಟದಲ್ಲಿ ಅಥವಾ ದೆಹಲಿ ಮಟ್ಟದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಗಂಭೀರವಾದ ಚರ್ಚೆ ಈ ಸಂದರ್ಭದಲ್ಲಿ ಏರ್ಪಟ್ಟಿದೆ ಅನ್ನೋದು ಗೊತ್ತಾಯಿತು. ದೆಹಲಿ ಮಟ್ಟದ ನಾಯಕರು ಅಂದರೆ ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಕೆ ಸಿ ವೇಣುಗೋಪಾಲ್ ಅವರು ಕೂಡ ಬ್ಯುಸಿ ಇದ್ದರು ಕೇರಳ ಎಲೆಕ್ಷನಲ್ಲಿ. ಇದಾದ ನಂತರ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಎಲ್ಲರೂ ಕೂಡ ಕರ್ನಾಟಕದ ಎಲೆಕ್ಷನ್ ಬಗ್ಗೆ ಒಂದಿಷ್ಟು ಗಮನ ಹರಿಸ್ತಾ ಇದ್ದಾರೆ. ಕರ್ನಾಟಕ ರಾಜಕಾರಣದ ಅಥವಾ ಶಕ್ತಿ ಕೇಂದ್ರದ ಬಗ್ಗೆ, ಹಸ್ತಾಂತರದ ಬಗ್ಗೆ, ಅಧಿಕಾರ ಹಸ್ತಾಂತರದ ಬಗ್ಗೆ ಒಂದಿಷ್ಟು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಯಿತು. ಜಾರ್ಜ್ ಅವರ ನಿವಾಸದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಎ ಸಿ ಸಿ ಅಧ್ಯಕ್ಷರು, ಡಿ ಕೆ ಶಿವಕುಮಾರ್ ಅವರು, ಸಿ ಎಂ ಸಿದ್ದರಾಮಯ್ಯ ಅವರ ನಡುವೆ ಒಂದಿಷ್ಟು ಮಾತುಗಳಾದವು. ಅಧಿಕಾರ ಹಸ್ತಾಂತರದ ಬಗ್ಗೆನೇ ನಾಯಕರು ಒಂದಿಷ್ಟು ಸಮಾಲೋಚನೆ ನಡೆಸಿದರು ಅನ್ನೋದು ಕೂಡ ಗೊತ್ತಾಯಿತು. ಕೇವಲ ಊಟಕ್ಕೆ ಸೇರಿಲ್ಲ, ಬದಲಾಗಿ ಊಟಕ್ಕೆ ಸೇರಿದಂಥ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಬಿರುಸಿನ ರಾಜಕೀಯ ಚಟುವಟಿಕೆಗಳು ಅಥವಾ ಮಾತುಗಳು ಇವರ ನಡುವೆ ಕೇಳಿಬಂದು ಅಂತ. ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳಿದರೆ ನಾನು ಬಿಡೋದಕ್ಕೆ ಸಿದ್ಧ, ಅಥವಾ ಪಕ್ಷ ಹೇಳಿದರೆ ಬಿಡೋದಕ್ಕೆ ಸಿದ್ಧ, ಹೈಕಮಾಂಡ್ ಹೇಳಿದರೆ ಬಿಡೋದಕ್ಕೆ ಸಿದ್ಧ ಅನ್ನೋದು. ಅಂತಿಮವಾದ ತೀರ್ಮಾನ ರಾಹುಲ್ ಗಾಂಧಿಯವರ ಮೇಲಿದೆ. ಹೀಗೆ ಅದಕ್ಕೇನೆ ಹೈಕಮಾಂಡ್ ಮಟ್ಟದಲ್ಲೂ ಒಂದಿಷ್ಟು ಚರ್ಚೆ ಆರಂಭವಾಗಿವೆ. ಒಂದು ವೇಳೆ ಅಧಿಕಾರ ಹಸ್ತಾಂತರ ಆಗೋದಾದರೆ ಈ 2-3 ತಿಂಗಳು ಒಳಗಡೆ ಆಗಬೇಕು. ನಂತರ BBMP ಎಲೆಕ್ಷನ್ ಬಂದುಬಿಡುತ್ತೆ. ಇದೆಲ್ಲದೂ ಕೂಡ ಚರ್ಚೆಯಲ್ಲಿದೆ. BBMP ಎಲೆಕ್ಷನ್ ಸ್ವಲ್ಪ ಮುಂದೆ ಹೋಗಿರೋದಕ್ಕೂ ಕೂಡ ಕಾರಣ ಇದೆ. ಯಾಕೆಂದರೆ ನಾಯಕರು BBMP ಚುನಾವಣೆಯನ್ನು ಮುಂದೂಡುವಂತೆ ಅಥವಾ ಕಾಂಗ್ರೆಸ್ ಪಕ್ಷ ಸೆಪ್ಟೆಂಬರ್ 30ರವರೆಗೂ ಮುಂದೂಡುವಂತೆ ಸುಪ್ರೀಂ ಕೋರ್ಟ್ಗೆ ಅಗೈನ್ ಅಪೀಲ್ ಹೋಗಿದೆ. ಯಾವಾಗ ಇಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಒಂದಿಷ್ಟು ಚರ್ಚೆ ಆಯ್ತಲ್ಲ, ಮೊದಲೇ ಬೇರೆ 3 ವರ್ಷ ಕಳೆದಿದೆ. ನಿನ್ನೆ ತಾನೇ, ಅಂದರೆ ಒಂದು ದಿನದ ಹಿಂದಷ್ಟೇ ತುಮಕೂರಲ್ಲೊಂದು ದೊಡ್ಡ ಸಮಾವೇಶ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ಇದು. ಶಕ್ತಿ ಸಮರ್ಪಣೆ ಅಂತ ಏನೋ ಹೆಸರಿಟ್ಟಿದ್ದಾರೆ. ತುಮಕೂರಲ್ಲಿ ಸುಮಾರು 1.5 ಲಕ್ಷ ಜನರಿಗೆ ಹಕ್ಕುಪತ್ರ ವಿತರಣೆ ಮಾಡುವಂಥ ಕಾರ್ಯಕ್ರಮ, ಬಹುತೇಕವಾಗಿ ಕಂದಾಯ ಇಲಾಖೆಯ ಕಾರ್ಯಕ್ರಮಗಳನ್ನು ಜನರ ಮುಂದೆ ಇಡುವಂಥ ಪ್ರಯತ್ನ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು 2028ರ ಚುನಾವಣೆಗೆ ಬೇಕಾದಂಥ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ, 2028ರ ಚುನಾವಣೆಯ ದಿಕ್ಸೂಚಿ ಇದು, ಅಥವಾ ಒಂದು ದಿಕ್ಸೂಚಿ ಸಭೆ ಅಂತಾನೆ ತುಮಕೂರಿನ ಸಾಧನಾ ಸಮಾವೇಶವನ್ನು ಬಣ್ಣಿಸ್ತಾ ಇದ್ದಾರೆ ಹಲವರು.
ಸೊ ಈ ಸಂದರ್ಭದಲ್ಲಿ ಅದಕ್ಕಿಂತ ಒಂದು ದಿನ ಬಿಫೋರ್ ಅಥವಾ ಒಂದು ದಿನ ಹಿಂದೆ ಖರ್ಗೆಯವರ ಮನೆಯಲ್ಲಿ ಆದಂಥ ಮೀಟಿಂಗ್ ಬೇರೆ ಸಚಿವರಲ್ಲಿ ಒಂದು ರೀತಿಯ ತಲ್ಲಣವನ್ನು ಶುರು ಮಾಡ್ತು ಅಥವಾ ಒಂದು ರೀತಿಯ ಚರ್ಚೆ ಏಳುವಂತೆ ಮಾಡ್ತು. ಯಾಕೆಂದರೆ ಕೆ ಎಚ್ ಮುನಿಯಪ್ಪ ಅವರನ್ನು, ಹಿರಿಯ ಸಚಿವರು ಕೆ ಎಚ್ ಮುನಿಯಪ್ಪ ಒಬ್ಬರನ್ನು ಬಿಟ್ಟು ಯಾರೂ ಕೂಡ ಈ ಸಭೆಯಲ್ಲಿ ಇತರೆ ಸಚಿವರು ಇರಲಿಲ್ಲ. ಸಿದ್ದರಾಮಯ್ಯ ಬಣದವರು ಇರಲಿಲ್ಲ, ಡಿ ಕೆ ಶಿವಕುಮಾರ್ ಬಣದವರು ಇರಲಿಲ್ಲ. ಯಾವಾಗ ಈ ವಿಚಾರ ಇತರೆ ಸಚಿವರಿಗೆ ಅಥವಾ ಸಿದ್ದರಾಮಯ್ಯ ಬಣದ ಸಚಿವರಿಗೆ ಗೊತ್ತಾಯ್ತಲ್ಲ, ಆಗ ಇವರೆಲ್ಲರೂ ಕೂಡ ಆ್ಯಕ್ಟಿವ್ ಆಗಿಬಿಟ್ರು. ಕೇವಲ ಸಿದ್ದರಾಮಯ್ಯ ಅವ್ರ ನಡುವೆ ಡಿ ಕೆ ಶಿವಕುಮಾರ್ ನಡುವೆ ಒಂದಿಷ್ಟು ಚರ್ಚೆ ಆಗಿದೆ ಅನ್ನೋದು ಗೊತ್ತಾಯ್ತಲ್ಲ, ಗೊತ್ತಾದ ತಕ್ಷಣ ಒಂದು ವೇಳೆ ಅದರಲ್ಲೂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ರಾಹುಲ್ ಗಾಂಧಿ ಹೇಳಿದ ಮಾತಿಗೆ ಒಪ್ಪಿಗೆ ಅಂತ, ಅಧಿಕಾರ ಹಂಚಿಕೆ ಸೂತ್ರ ಅಥವಾ ಸಂಪುಟ ವಿಸ್ತರಣೆ ಅಂತ ಬಂದಾಗ ನಮ್ಮ ನಡೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಅದಕ್ಕೆ ಪ್ರತಿಯಾಗಿ ಜಾರಕಿಹೊಳಿಯವರ ಮನೆಯಲ್ಲೂ ಕೂಡ ಇನ್ನೊಂದಿಷ್ಟು ಬಣದ ಸಚಿವರು ಸೇರಿದರು. ಸಿದ್ದರಾಮಯ್ಯ ಬಣದ ಸಚಿವರು ಅಂತಲೇ ಅವ್ರನ್ನ ನಾವು ಗುರುತಿಸ್ತೀವಿ ನೋಡಿದ್ರೆ. ಜಾರಕಿಹೊಳಿಯವರ ಮನೆಗೆ BZ ಜಮೀರ್ ಅಹ್ಮದ್ ಖಾನ್ ಹೋದರು, ಕೆ ವೆಂಕಟೇಶ್ ಹೋದರು, ಹಾಗೆಯೇ HC ಮಹದೇವಪ್ಪ ಇವರೆಲ್ಲರೂ ಕೂಡ ಜಾರಕಿಹೊಳಿ ಮನೆಗೆ ಹೋಗಿ ಅಂದರೆ ಮಂಗಳವಾರ ಒಂದಿಷ್ಟು ರಹಸ್ಯ ಮಾತುಕತೆಯನ್ನು ಮಾಡಿದರು. ಹೈಕಮಾಂಡ್ ಏನೇ ತೀರ್ಮಾನ ಕೈಗೊಳ್ಳಿ, ನಮ್ಮ ನಡೆ ಯಾವ ರೀತಿ ಇರಬೇಕು, ನಾವು ಯಾರ ಪರವಾಗಿರಬೇಕು ಅಥವಾ ಯಾರನ್ನು ವಿರೋಧಿಸಬೇಕು, ಸಚಿವರನ್ನು ಮಾಡೋದಾದರೆ ಯಾರನ್ನು ನಾವು ಹೆಸರನ್ನು ಪರಿಗಣಿಸುವಂತೆ ಕೇಳಬೇಕು, ಇದೆಲ್ಲದರ ಬಗ್ಗೆ ಒಂದಿಷ್ಟು ಚರ್ಚೆ ಆಯಿತು. ಒಂದು ಕಡೆ ಜಾರ್ಜ್ ಅವ್ರ ನಿವಾಸದಲ್ಲಿ ಸಭೆ, ಇನ್ನೊಂದು ಕಡೆ ಜಾರಕಿಹೊಳಿ ನಿವಾಸದಲ್ಲಿ ಕೌಂಟ್ರ್ ಸಭೆ ಅನ್ನುವಂತೆ ಇನ್ನೊಂದು ಸಭೆ. ಅದಾದ ನಂತರ ತುಮಕೂರು ಸಮಾವೇಶಕ್ಕೆ ಹೋಗಬೇಕು. ಎಲ್ಲರೂ ಕೂಡ ಮಾಧ್ಯಮದವ್ರಿಗೆಲ್ಲ ಗೊತ್ತಾಗೋಯ್ತು ವಿಚಾರ. ಕೇಳಿದ್ರು ಸಚಿವರುಗಳನ್ನು, ಎಲ್ಲಿ ಜಾರಕಿಹೊಳಿ ಅವರ ನಿವಾಸದಲ್ಲಿ ಇದ್ದಂಥ ಸಚಿವರನ್ನ. ಜಮೀರ್ ಅಹ್ಮದ್ ಖಾನ್ ಹೇಳಿದ್ರು, ಇದೇನ ಅಂತ ಮಹತ್ವದ ಸಭೆ ಅಲ್ಲ, ನಾವೇನೋ ಒಂದು ಕಡೆ ಊಟಕ್ಕೆ ಸೇರಿದ್ವಪ್ಪ ಅಥವಾ ಒಂದು ಮೀಟಿಂಗ್ ಸೇರಿದ್ವಪ್ಪ ಅಂತ ಅಂದರು. HC ಮಹದೇವಪ್ಪ ಕೂಡ ಅದನ್ನೇ ಹೇಳಿದರು. ಇನ್ನು ಸತೀಶ್ ಜಾರಕಿಹೊಳಿ ಸ್ವಲ್ಪ ಬೇರೆ ಥರದಲ್ಲಿ ಇದನ್ನು ಟರ್ನ್ ಮಾಡಿದರು. ಕನ್ನಡ ಶಾಲೆ ಮಕ್ಕಳೆಲ್ಲ ಒಂದು ಕಡೆ ಸೇರಿದ್ವಪ್ಪ ಅಂತ ಹೇಳಿದರು. ಕೆ ವೆಂಕಟೇಶ್ ಕೂಡ ನಾವೆಲ್ಲ ತುಮಕೂರಿಗೆ ಹೋಗಬೇಕಿದೆ, ತುಮಕೂರಿಗೆ ಹೋಗಾಗ ಒಟ್ಟಾಗೆ ಹೋಗಿದ್ವಿ. ಇವರೆಲ್ಲ ಕೂಡ ಒಟ್ಟಾಗೆ ಹೋಗಿದ್ರು ತುಮಕೂರಿನ ಸಾಧನ ಸಮಾವೇಶಕ್ಕೆ, ಶಕ್ತಿ ಸಮರ್ಪಣಾ ಸಮಾವೇಶಕ್ಕೆ. ಸೊ ಈಗ ಚೆಂಡು ಹೈಕಮಾಂಡ್ ಅಂಗಳದಲ್ಲಿದೆ. ಎಲ್ಲ ಎಲೆಕ್ಷನ್ಗಳು ಮುಗಿದಿದ್ದಾವೆ. ಜಾರ್ಖಂಡ್ ಇರ್ಬೋದು, ಸೊ ಪಶ್ಚಿಮ ಬಂಗಾಳ ಇರ್ಬೋದು, ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಎಲ್ಲ ಎಲೆಕ್ಷನನ್ನು ಮುಗಿದು ಈಗ ಹೈಕಮಾಂಡ್ ನಾಯಕರು ಒಂದು ಹಂತಕ್ಕೆ ಫ್ರೀ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆಯ ಕೂಗು ಮತ್ತೊಮ್ಮೆ ಕರ್ನಾಟಕದಲ್ಲಿ ಜೋರಾಗಿ ಕೇಳಿಬರ್ತಾ ಇದೆ. ಆದರೆ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅನ್ನೋದ್ರ ಮೇಲೇ ಎಲ್ಲವೂ ಕೂಡ ಈಗ ನಿಂತಿದ್ದಾವೆ. ಕೇವಲ ಹೈಕಮಾಂಡ್ ಯಾರನ್ನೋ ಒಬ್ಬರನ್ನ ಮಾಡಿಬಿಡೋಕ್ಕಾಗತ್ತಾ? ಈಗ ಕೇರಳ ಎಲೆಕ್ಷನ್ ವಿಚಾರದಲ್ಲಿ ನೋಡಿದ್ರೆ ಕರ್ನಾಟಕದಲ್ಲಿ ಪಾಲಿಸಿದ ರೂಲನ್ನೇ ರಾಹುಲ್ ಗಾಂಧಿಯವರು ಅಲ್ಲೂ ಕೂಡ ಪಾಲಿಸಿದರು. ವೇಣುಗೋಪಾಲ್ ತನಗೆ ಹತ್ತಿರ ಇದ್ದಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ CM ಆಗಿ ಮಾಡಿಲ್ಲ, VD ಸತೀಶ್ ಅವ್ರನ್ನ CM ಆಗಿ ಮಾಡಿದ್ರು. ಹಿಂದೆ ಕೂಡ ಕರ್ನಾಟಕದಲ್ಲಿ ಈ ಎಲೆಕ್ಷನ್ ಗೆದ್ದ ನಂತರವೇ 2 ಬಣಗಳಾಗಿ ಆ ಹೋಟೆಲ್ ಈ ಹೋಟೆಲ್ ಅಂತ ಒಂದಿಷ್ಟು ಮೀಟಿಂಗ್ ಸೇರಿಕೊಂಡಿದ್ರು. ಅಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಶಾಸಕರಿಲ್ಲ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯವರನ್ನೇ ನೇಮಕ ಮಾಡಿದರು. ಅಥವಾ ಸಿದ್ದರಾಮಯ್ಯ ಸಮಾಜವಾದಿ ಅನ್ನೋ ಕಾರಣಕ್ಕೋ, ತನಗೆ ಹತ್ತಿರ ಇದ್ದಾರೆ ಅನ್ನೋ ಕಾರಣಕ್ಕೋ, ಸೋಷಲಿಸ್ಟ್ ನಾಯಕ ಅನ್ನೋ ಕಾರಣಕ್ಕೋ, MLAಗಳ ಬೆಂಬಲ ಇದೆ ಅನ್ನೋ ಕಾರಣಕ್ಕೋ, ಜಾತ್ಯತೀತ ನಾಯಕ ಅನ್ನೋ ಕಾರಣಕ್ಕೋ, ಅಹಿಂದ ಅನ್ನುವ ಕಾರಣಕ್ಕೋ ಗೊತ್ತಿಲ್ಲ, ಒಟ್ಟಾರೆ ಸಿದ್ದರಾಮಯ್ಯ ಅವರಿಗೆ ಅದನ್ನು ಹ್ಯಾಂಡಲ್ ಮಾಡುವ ಶಕ್ತಿ ಇದೆ ಅನ್ನೋ ಕಾರಣಕ್ಕೆ ಮಾಡಿದರು. ಸೊ ಈಗ ಬದಲಾಯಿಸ್ತಾರಾ? ರಾಹುಲ್ ಗಾಂಧಿ ಏನು ನಿರ್ಧಾರ ಕೈಗೊಳ್ತಾರೆ ಇದರ ಮೇಲೆ ಈಗ ಎಲ್ಲರ ಕಣ್ಣಿದೆ. ಚೆಂಡೀಗ ಹೈಕಮಾಂಡ್ ಅಂಗಳದಲ್ಲಿದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.